ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ ಅಮೋಘ್ ಬ್ಲಾಗ್ಸ್. ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ಥಾಯ್ಲ್ಯಾಂಡ್ ಪಿಂಕ್ ವೆರೈಟಿ ಹಲಸಿನ ಹಣ್ಣು ಅಂತ. ನೀವೆಲ್ಲ ನೋಡಿರ್ಬೋದಲ್ವಾ ಹಲಸಿನ ಹಣ್ಣು ಎಷ್ಟು ಸೂಪರ್ ಆಗಿತ್ತಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು, ಮತ್ತು ಮೇಣನೂ ಕಡಿಮೆ, ತುಂಬ ಚೆನ್ನಾಗಿತ್ತು ಟೇಸ್ಟ್. ಇದು ನಮ್ಮ ನರ್ಸರಿಯಲ್ಲಿ ಅದರದ್ದು ಗಿಡ ಎಲ್ಲ ಸಿಗ್ತದೆ, ನಮ್ಮ ಅಂಕುರ್ ನರ್ಸರಿಯಲ್ಲಿ. ನಾವು ಅಂದರೆ ಅದು ತುಂಬ ಚೆನ್ನಾಗಿ ಕೇಳ್ತಿದ್ರು, ಎಷ್ಟು ಬೇಗ ಬಂದಿದೆ ಅಲ್ವಾ ಹಲಸಿನ ಹಣ್ಣು ಅಂತ. ಅದರ ವಿಶೇಷತೆನೇ ಅದು, ನೀವು ನೆಟ್ಟ 3 ವರ್ಷಕ್ಕೆ ಹಲಸಿನ ಹಣ್ಣು ಬರ್ತದೆ. ಮತ್ತು ಅದರ ಗುಜ್ಜೆ ಕೂಡ ತುಂಬ ಒಳ್ಳೇದಿರ್ತದೆ. ಅಂದರೆ ತುಂಬ ಒಂಥರ ನಾರು ಇರುವುದಿಲ್ಲ. ಅದರದ್ದು ಟೆಂಡರ್ ಜಾಕ್ ಫ್ರೂಟ್ ಇದೆ ಅಲ್ಲ, ಅದು ಕೂಡ ಪದಾರ್ಥ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಅದೆಲ್ಲ ಗಿಡ ನಮ್ಮ ನರ್ಸರಿಯಲ್ಲಿ ಇದೆ, ನೀವು ಬನ್ನಿ. ಅಂಕುರ್ ನರ್ಸರಿಗೆ ರಿಪ್ಪನ್ಪೇಟೆಯಲ್ಲಿದೆ. ಮತ್ತು ಲೊಕೇಶನ್ ಎಲ್ಲ ನಿಮಗೆ ಅಂಕುರ್ ಫಾರ್ಮ್ ರಿಪ್ಪನ್ಪೇಟೆ ಅಂತ ಹಾಕಿದರೆ ಸಿಗ್ತದೆ. ಸೀದಾ ಇಲ್ಲಿ ಬನ್ನಿ, ಎಲ್ಲ ಥರದ ಗಿಡ ನಮ್ಮ ನರ್ಸರಿಯಲ್ಲಿ ಸಿಗ್ತದೆ. ಮತ್ತು ಗ್ರಾಫ್ಟಿಂಗ್ ಕೂಡ ನಾವು ನಮ್ಮ ನರ್ಸರಿಯಲ್ಲಿ ನಾವೇ ಮಾಡೋದು. ನಾನು ಅದೆಲ್ಲ ಇಲ್ಲಿ ಬಂದ ಮೇಲೆ ಕಲ್ತಿರೋದು. ಗ್ರಾಫ್ಟಿಂಗ್ ಮೆಥಡ್ ಎಲ್ಲ ಮೊದಲು ನಾನು ಮಾಡಿದ್ದೇ ಬೇರೆ ಫೀಲ್ಡ್ ಸ್ಟಡೀಸ್, ಇಲ್ಲಿ ಬಂದಿದ್ದೆ, ಇಲ್ಲಿ ಮಾಡ್ತಾ ಇರೋದು ಬೇರೆಯೇ ಫೀಲ್ಡ್. ನಾನು ಮಾಡಿದ್ದು ಇದು MSc ಕೆಮಿಸ್ಟ್ರಿ ಮಾಡಿದ್ದೆ ನಾನು. ಮತ್ತು 2 ಇಯರ್ಸ್ ನಾನು ಬಂಡಾರ್ಕರ್ಸ್ ಕಾಲೇಜಲ್ಲಿ ಲೆಕ್ಚರರ್ ಕೂಡ ಆಗಿದ್ದೆ, PU ಡಿಪಾರ್ಟ್ಮೆಂಟಲ್ಲಿ. ಮತ್ತು ಅದ ನಂತರ ಮದುವೆ ಆಗಿ ಇಲ್ಲಿ ಬಂದ ಮೇಲೆ ನಾನು ಕಲ್ತಿರೋದು. ಇಲ್ಲಿ ಎಲ್ಲ ಥರದ ಗಿಡದ ವಿಶೇಷತೆ ಮತ್ತು ಯಾವ ಟೈಪ್ ಅದು ಬೆಳೆಸ್ತಾರೆ, ಯಾವ ಥರ ವೆರೈಟಿ ಹಣ್ಣು. ವಾವ್. ಅಗ್ರಿಕಲ್ಚರ್ ಅಂದರೆ ತುಂಬ ಖುಷಿ ಆಗ್ತದೆ ಮಾಡಲಿಕ್ಕೆ. ಹಾಗೆ ಗ್ರಾಫ್ಟಿಂಗ್ ಕೂಡ ನಾನು ಇಲ್ಲಿ ಬಂದ ಮೇಲೆ ಕಲ್ತಿರೋದು. ಈಗ ನಾನು ನಿಮಗೆ ಕೂಡ ಹೇಳ್ಕೊಡ್ತೀನಿ ಯಾವ ಥರ ಪ್ಯಾಚ್ ಬಡ್ಡಿಂಗ್ ಮಾಡೋದಂತ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಡ್ಡೇರಿ ಜೀರಿಗೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಾನು ಸಾಫ್ಟ್ವುಡ್ ಮೆಥಡನ್ನು ಹೇಳ್ಕೊಟ್ಟಿದ್ದೆ. ಆದರೆ ಇಲ್ಲಿ ನಿಮಗೆ ನಾನು ಪ್ಯಾಚ್ ಬಡ್ಡಿಂಗ್, ಹಲಸಿಗೆಲ್ಲ ಪ್ಯಾಚ್ ಬಡ್ಡಿಂಗ್ ತುಂಬ ಸೇಫ್ ಮೆಥಡ್. ಸೊ ಅದನ್ನು ಹೇಳ್ಕೊಡ್ತೇನೆ, ಬನ್ನಿ ಸಯನ್ ತೆಗಿಲಿಕ್ಕೆ ಹೋಗುವ. ಇದು ಕಾಣ್ತಿರೋ ಹಾಗೆ ನಿಮಗೆ ಥೈಲ್ಯಾಂಡ್ ಪಿಂಕ್ ಅಥವಾ ವಿಯೆಟ್ನಾಂ ಸೂಪರ್ ಅರ್ಲಿ ಜಾತಿಯ ನಮ್ಮ ಮದರ್ ಪ್ಲ್ಯಾಂಟ್ ಇದು. ಸೊ ಇದನ್ನು ನಾವು ಕಡ್ಡಿ ತೆಗಿಲಿಕ್ಕೋಸ್ಕರ ಬೆಳೆಸ್ಕೊಂಡಿರೋವಂಥದ್ದು. ಹಣ್ಣನ್ನು ಜಾಸ್ತಿ ಬಿಡೋದಿಲ್ಲ ನಾವು ಬಳಕೆಗೆ. ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ತುಂಬ ಉತ್ಕೃಷ್ಟವಾದ ತಳಿ ಹೌದು. ಅತಿ ಬೇಗ ಹಣ್ಣು ಬಿಡುತ್ತೆ, ಗಿಡ್ಡ ತಳಿ, ಜಾಸ್ತಿ ಬೆಳೆಯೋದಿಲ್ಲ. ಹಣ್ಣು ಕೂಡ ವರ್ಷದಲ್ಲಿ 2-3 ಸತಿ ಬರುತ್ತೆ. ಈ ಥರ ಸಣ್ಣ ಗಿಡದಲ್ಲಿ ಗೊಂಚಲಾಗಿ ಬರುತ್ತೆ. ನಿಮಗೆ ಕಾಣ್ತಾ ಇದೆಯಲ್ಲ ಎಷ್ಟು ಸಣ್ಣ ಗಿಡ ನೋಡಿ. ಸೊ ಇದೆಲ್ಲ ಪಾಸಿಟಿವ್ಸ್ ಆದರೆ ಇದರಲ್ಲಿ ಕೆಲವು ನೆಗೆಟಿವ್ ಅಂಶಗಳು ಇದ್ದಾವೆ. ನಿಮಗೆ ಇದನ್ನು ಕಮರ್ಷಿಯಲ್ ಆಗಿ ಬೆಳೆಯುವಂಥವ್ರು ಎಲ್ಲ ರೀತಿ ಆಯಾಮಗಳಲ್ಲಿ ಆಲೋಚನೆ ಮಾಡಿ ಇದನ್ನು ನೆಡಬೇಕಾಗತ್ತೆ. ಸೊ ಇದರಲ್ಲಿ ಮೇನು ಸಮಸ್ಯೆ ಏನಂದರೆ, ಇದು ನಮ್ಮ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಈ ತಳಿಯ ಈ ಪ್ರಭೇದದ ತಳಿಗಳಿಗೆ, ಅಂದರೆ ಮಲೇಷ್ಯಾ, ಥೈಲ್ಯಾಂಡ್, ಆ ಕಡೆ ವಿಯೆಟ್ನಾಂ ಮೂಲದ ಹಲಸಿನ ಮರಗಳಿಗೆ ಮುಖ್ಯವಾಗಿ ಕೊಳೆ ರೋಗದ ಸಮಸ್ಯೆ ಇದೆ. ಈಗ ನಮ್ಮಲ್ಲೂ ತುಂಬ ಅತ್ಯಧಿಕ ಮಳೆ ಬೀಳೋ ಪ್ರದೇಶ ನಮ್ಮದು, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬರುತ್ತೆ. ಪ್ಲಸ್ ಕರಾವಳಿಲೂ ಹಾಗೆಯೇ ಈ ಸಮಸ್ಯೆ ತುಂಬ ಕಾಡುತ್ತಿದ್ದು. ಸೊ ಈ ಸಮಸ್ಯೆಗೆ ಪರಿಹಾರ ಏನಂದರೆ, ಸ್ವಲ್ಪ ಓಪನ್ ಜಾಗದಲ್ಲಿ ನೆಡಬೇಕು, ಜಾಸ್ತಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ಹಾಕಬಾರ್ದು ಗಿಡಕ್ಕೆ, ಮತ್ತು ಮುಖ್ಯವಾಗಿ ಕೊಳೆನಾಶಕವನ್ನು ನಿಯಮಿತವಾಗಿ ಸಿಂಪಡಣೆ ಮಾಡಬೇಕು. ಸೊ ಇದೆಲ್ಲ ಮೇಂಟೆನೆನ್ಸ್ ಬರುತ್ತೆ ಈ ತಳಿನ ಕಮರ್ಷಿಯಲ್ ಆಗಿ ಬೆಳೆಸೋರಿಗೆ. ಮನೇಲಿ ಕೂಡ 1-2 ಗಿಡ ಸ್ವಂತ ಬಳಕೆಗೆ ಬಳಸೋರಿಗೆ ಕೂಡ ಈ ಸಮಸ್ಯೆ ಬಗ್ಗೆ ಅರಿವಿಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿ ಮಾಡ್ತೀರಂದರೆ ತುಂಬ ಉತ್ತಮವಾದ ತಳಿ ಇದು. ಸೊ ಈ ಮರದಿಂದ ನಾವು ಕಸಿಗೆ ನಮ್ಮ ಕಡ್ಡಿಗಳನ್ನು ಆಯ್ಕೆ ಮಾಡ್ಕೋತೇವೆ. ಆದಷ್ಟು ಬಿಸಿಲಿಗೆ ಚಾಚಿರುವಂಥ, ನೇರವಾಗಿ ಬೆಳೆದಿರುವಂಥ ಇಂಥ ಕಡ್ಡಿಗಳನ್ನು ಆಯ್ಕೆ ಮಾಡ್ತೇವೆ. ಆಯ್ಕೆ ಮಾಡಿ ಇದನ್ನು ಪ್ಯಾಚ್ ಬಡ್ಡಿಂಗ್ ಮುಖಾಂತರ ಗಿಡಗಳನ್ನು ಅಭಿವೃದ್ಧಿ ಮಾಡ್ತೇವೆ. ಕೂಡಲೇ ಕಡ್ಡಿಗಳನ್ನು ಆಯ್ಕೆ ಮಾಡಿ ತೆಗೆದ ಕೂಡಲೇ ನಮ್ಮ ಎಲೆಗಳನ್ನು ಸ್ವಲ್ಪ ತೊಟ್ಟು ಉಳಿಯೋ ಹಾಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಮ್ಮಿಡಿಯೇಟ್ಲಿ ಆದಷ್ಟು ಈ ಪ್ರಕ್ರಿಯೆಯನ್ನೆಲ್ಲ ನೆರಳಲ್ಲಿ ಮಾಡ್ಕೋಬೇಕು. ಬಿಸಿಲಲ್ಲಿ ಬಾಡಿ ಅಥವಾ ಓಪನ್ ಇದರಲ್ಲಿ ಎಷ್ಟೊತ್ತು ಇಡ್ತೀರೋ ಅಷ್ಟೊತ್ತು ಈ ಕಡ್ಡಿಯಿಂದ ಅದರ ಸಾರ, ಅದರ ತೇವಾಂಶ ಎಲ್ಲ ಕಳ್ಕೊಳ್ಳುತ್ತೆ. ಈ ಕಡ್ಡಿ ನೆರಿಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಅದನ್ನು ಉಪಯೋಗಿಸಿ ಕಸಿ ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ಲ. ಆದಷ್ಟು ಬೇಗ, ಸಾಧ್ಯವಾದಷ್ಟು ಬೆಳಗಿನ ಜಾವ ಒಂದು 8ರಿಂದ 9 ಗಂಟೆ ಒಳಗಡೆ ತೆಕ್ಕೊಂಡ್ರೆ, ಬಿಸಿಲು ನೆತ್ತಿಗೆ ಇರೋಕ್ಕೆ ಮುಂಚೆ ಈ ಕೆಲಸ ಎಲ್ಲ ಕಡ್ಡಿ ತೆಗೆಯೋ ಕೆಲಸ ಮತ್ತು ಅದನ್ನು ಕೂಡಿಡುವ ಕೆಲಸ ಎಲ್ಲ ಮಾಡಿದರೆ ಒಳ್ಳೆಯದು. ಒಂದು 2-3 ದಿವಸದ ತನಕ ಇದನ್ನು ಬಳಕೆ ಮಾಡ್ಬೋದು.
ಈಗ ಕಸಿ ಕಟ್ಟಲಿಕ್ಕೆ ಬೇಕಾಗಿರುವ ಹಲಸಿನ ಬೀಜದ ಗಿಡಗಳನ್ನೆಲ್ಲ ತಂದಿಟ್ಕೊಂಡಿದ್ದೇನೆ. ಈಗ ಕಸಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಫಸ್ಟಿಗೆ ಈ ಥರ ಸಯನ್ ತಗೊಳ್ಬೇಕು, ಒಂದು ಬೀಜದ ಗಿಡ, ಸಯನಿಗೆ ಸೂಟ್ ಆಗುವ ಹಾಗೆ ಬೀಜದ ಗಿಡ ತಗೊಳ್ಬೇಕು. ಇದಕ್ಕೀಗ ಒಂದು ಪ್ಯಾಚ್ ತೆಗಿಬೇಕು. ಮೇಲೊಂದು ಕಟ್ ಹಾಕಿದ್ದೇನೆ. ಹೀಗೆ ಮತ್ತೆ ಉದ್ದಕ್ಕೆ 1 ಇಂಚು, ಸಾಧಾರಣ 1 ಇಂಚ್ ಉದ್ದಕ್ಕೆ ಎರಡೂ ಕಡೆ ಮಾರ್ಕ್ ಮಾಡಿ ಈ ಥರ ಮೇಲಿನ ಸಿಪ್ಪೆ ತೆಗಿಬೇಕು. ಈ ಥರ ಸಿಪ್ಪೆ ತೆಗೆದ ಮೇಲೆ ಈ ಥರ ಒಂದು ಪ್ಯಾಚ್ ಮಾಡಿದ ಮೇಲೆ ಸಯನ್ ಇದು ಕೂಡ ಇಲ್ಲಿ ಕಾಣ್ತಿರ್ಬೋದು, ಎಲೆ ಭಾಗದ ಮೇಲೆ ಒಂದು ಬ್ಲ್ಯಾಕ್ ಡಾಟ್ ಇದೆಯಲ್ಲ, ಅದೇ ಇದ್ರದ್ದು ಬಡ್. ನೆಕ್ಸ್ಟ್ ನ್ಯೂ ಶೂಟ್ಸ್ ಇದು ಇಲ್ಲಿಂದನೇ ಬರ್ತದೆ, ಆ ಬಡ್ಡಿಂದನೇ ಬರುವಂಥದ್ದು. ಸೊ ಆ ಪೋರ್ಷನ್ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಅದನ್ನು ಕೂಡ ಅದೇ ಶೇಪಲ್ಲಿ ತೆಗಿಬೇಕು. ನೋಡಿ, ಈ ಥರ ಒಂದು ಪ್ಯಾಚ್ ತೆಗೆದಿದ್ದೇನೆ. ಈ ಪ್ಯಾಚನ್ನು ಈಗ ಇದಕ್ಕೆ ಹಾಕಬೇಕು. ಈ ಮೆಥಡಿಗೆ ಪ್ಯಾಚ್ ಬಡ್ಡಿಂಗ್ ಅಂತ ಹೇಳ್ತೇವೆ. ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಮೇಲ್ಭಾಗದಿಂದ ಕಟ್ ಮಾಡಬೇಕು. ಒಂದು ಟೇಪ್ ಮಾಡಬೇಕು. ಆ ಬಡ್ ಸಮೇತ ಟೇಪ್ ಮಾಡಬೇಕು. ಎಲ್ಲಾದರೂ ಆ ಬಡ್ ಸ್ವಲ್ಪ ಹೊರಗೆ ಬಂದಿದ್ರೆ ಆ ಬಡ್ಡನ್ನು ಬಿಟ್ಟು ಟೇಪ್ ಮಾಡ್ಬೋದು. ನೋಡಿ, ಎಲ್ಲೂ ರಿಂಕಲ್ಸ್ ಬರದೆ ಈಗ ನೀಟಾಗಿ ಟೇಪ್ ಮಾಡಬೇಕು. ಕಟ್ಟಿದ ಗಿಡ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೇವೆ. ಇದು ಗ್ರೀನ್ ಹೌಸಲ್ಲೆಲ್ಲ ಇಡಬೇಕಾಗಿಲ್ಲ, ನಾವು ಹೊರಗಡೆನೇ ಇಡ್ತೇವೆ ಗಿಡಗಳನ್ನೆಲ್ಲ. ಈ ಪ್ಯಾಚ್ ಬಡ್ಡಿಂಗ್ ಕಟ್ಟಿ ಆದ ನಂತರ ಒಂದು 25 to 30 ಡೇಸ್ ಆದ ನಂತರ ಇಲ್ಲಿ ಮೇಲ್ಗಡೆ ಪೋರ್ಷನನ್ನು ಕಟ್ ಮಾಡಬೇಕು. ಈಗ ಈ ಪೋರ್ಷನ್ ಏನಾಗುತ್ತೆ, ಈ ಬಡ್ ಸ್ವಲ್ಪ ಡಾಮಿನೆನ್ಸ್ ಕ್ರಿಯೇಟ್ ಆಗುತ್ತೆ ಬಡ್ಡಲ್ಲಿ. ಆವಾಗ ಅದು ಮೆಲ್ಲ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್. ಹಾಗೆ ಇದು ಟೇಪ್ ಒಂದು 50 ದಿನದ ನಂತರ ನಾವು ಬಿಚ್ತೇವೆ. ಸೊ ಅದು ಹಾಗೆ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗಲಿಕ್ಕೆ ಈಸಿ ಆಗ್ತದೆ. ಈಗ ಕಟ್ ಮಾಡಿದ ಗಿಡಗಳನ್ನೆಲ್ಲ ತೋರಿಸ್ತೇನೆ. ಈ ಕಡೆ ನೋಡಿ, ಇಲ್ಲೆಲ್ಲ ಒಂದು ಈಗ ಇಷ್ಟು ಗಿಡಕ್ಕೆಲ್ಲ ಟೈಮ್ ಆಗಿದೆ ಕಟ್ ಮಾಡೋದು. ಸೊ ಕಟ್ ಮಾಡಿದ್ದೇವೆ. ಹಾಗೆ ಇದು ನೋಡಿ, ಟೇಪ್ ಕೂಡ ಬಿಚ್ಚಿದ್ದೇವೆ. ಟೇಪ್ ಬಿಚ್ಚಿ ಆದ ನಂತರ ಕೆಲವೊಂದು ಫೇಲ್ ಕೂಡ ಆಗ್ತದೆ. ಇಲ್ಲಿ ನೋಡಿ, ಇದೆಲ್ಲ ಫೇಲ್ ಆಗಿದೆ. ನೆಕ್ಸ್ಟ್ ನಾವು ಇಲ್ಲಿ ಪುನಃ ಕೆಳಗಡೆ ಕಟ್ತೇವೆ ಇದಕ್ಕೆ ಸೆಕೆಂಡ್ ರೌಂಡ್. ಈಗ ಬಂದಿರೋದು ಗಿಡ ನಿಮಗೆ ತೋರಿಸ್ತೇನೆ. ಕಾಣ್ತಾ ಇದೆಯಾ ಬಡ್ ಪ್ರೊಟ್ರೂಡ್ ಆಗಿರೋದು? ಹಾಗೆಯೇ ಈ ಗಿಡ ನೆಕ್ಸ್ಟ್ ಮುಂದುವರಿಸ್ತದೆ. ಈ ಗಿಡದಲ್ಲಿ ಮತ್ತೇನು ಕೆಲಸ ಇದೆ ಅಂದರೆ, ಈ ಥರ ಸೈಡಿಗೆ ಚಿಗುರು ಬರ್ತಾ ಇರ್ತದೆ. ಇಲ್ಲಿ ಕಾಣ್ತಾ ಇದೆ ಕೆಳಗಡೆ, ಅದನ್ನು ನಾವು ತೆಗಿತಾ ಇರಬೇಕು. ಇದಕ್ಕೆ ರಬ್ಬಿಂಗ್ ಅಂತ ಹೇಳ್ತೇವೆ. ಇದು ಪ್ಯಾಚಿನ ಕೆಳಗಡೆ ಏನೇ ಎಲೆ ಭಾಗ ಬಂದರೂ ನಾವು ಅದನ್ನು ತೆಗಿಬೇಕು. ಒಂದು ಸತಿ ಇದು ಚಿಗುರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದರದ್ದು ಡಾಮಿನೆನ್ಸ್ ಕಡಿಮೆ ಆಗ್ತದೆ. ಇವಾಗ ಇದು ಕಾಂಪಿಟಿಷನಲ್ಲಿ ಇರ್ತದೆ, ಇದು ಫಸ್ಟ್ ಬರುದಾ ನಾನು ಫಸ್ಟ್ ಬರುದಾ ಅಂತ. ಸೊ ಇದನ್ನು ನಾವು ಬರಲಿಕ್ಕೆ ಬಿಡಲೇಬಾರ್ದು. ಆವಾಗ ಇದ್ರ ಬಡ್ಡಿನ ಡಾಮಿನೆನ್ಸಿ ಜಾಸ್ತಿ ಇರ್ತದೆ. ಸೊ ಬಡ್ ಬೇಗನೆ ಒಂದು ಗಿಡದ ಹಂತಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಮಾರಾಟಕ್ಕಿರುವಂಥದ್ದು ಗಿಡ ಇಷ್ಟು ದೊಡ್ಡದಾಗಿರುತ್ತೆ. ಸುಮಾರು 1.5 ವರ್ಷದ ನಂತರ ನಮಗೆ ಮಾರಾಟಕ್ಕೆಲ್ಲ ಗಿಡಗಳೆಲ್ಲ ರೆಡಿ ಆಗ್ತದೆ. ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಇದು ಮಾರಾಟಕ್ಕಿರುವ ಗಿಡಗಳೆಲ್ಲ. ಇದೆಲ್ಲ ಈಗ ಈ ಕಡೆ ಇರೋದೆಲ್ಲ ಈಗ ನೆಕ್ಸ್ಟ್ ನಾವು ಕಸಿ ಕಟ್ಟಿ ತಯಾರಿಸಿದ ಇಟ್ಟ ಗಿಡಗಳೆಲ್ಲ ಈ ಕಡೆ ಇಟ್ಟಿದ್ದೇವೆ. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.